ಇದೀಗ ದಿಲ್ಲಿಗೂ ಕೂಡ ಮುಟ್ಟಿದ ಅಸಮಾಧಾನಿತರ ಆಕ್ರೋಶದ ಧ್ವನಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಲ್ಲಿಗೂ ಮುಟ್ಟಿದ ಅಸಮಾಧಾನಿತರ ಆಕ್ರೋಶದ ಧ್ವನಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ. ನೀವು ನಮಗೆ ಯಾಕೆ ಕೊಡ್ಲಿಲ್ಲ ಸಚಿವ ಸ್ಥಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಬೇಕು. ಸಾಲು ಸಾಲು ಪ್ರಶ್ನೆಗಳನ್ನಿಟ್ಟ ಅತೃಪ್ತ ಕೈ ಶಾಸಕರ ಸಾಲು ಸಾಲು ಪ್ರಶ್ನೆಗೆ ಈಗ ವರಿಷ್ಠರು ಸುಸ್ತಾಗ್ತಿದ್ದಾರೆ. ಕೊಡ್ಬೇಕಲ್ಲ ಉತ್ತರ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರ ಬಹಿರಂಗ ಆಕ್ರೋಶ. ಬೆಂಬಲಿಗರು ಸಹ ಸಾಮೂಹಿಕ ರಾಜೀನಾಮೆಗೆ ಸಿದ್ಧತೆಯಾಗ್ತಿದ್ದಾರೆ. ಇದರಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಆಕ್ಟಿವ್ ಆದ ಹೈಕಮಾಂಡ್ನ ನಾಯಕರು. ಆಕ್ಟಿವ್ ಆದ್ರೆ ಏನ್ ಬಂತು? ಬಂಡಾಯ ತಣಿಸಲು ಮುಂದಾದ ಸುರ್ಜೇವಾಲಾ. ಆದ್ರೆ ಸಾಲು ಸಾಲು ಪ್ರಶ್ನೆ ಇಟ್ಟಿರುವ ಕೈ ಶಾಸಕರು. ಇನ್ನು ನೋಡಿ, ದಿಲ್ಲಿಗೂ ಕೂಡ ಮುಟ್ಟಿದೆ ಅಸಮಾಧಾನಿತರ ಆಕ್ರೋಶದ ಧ್ವನಿ ಅಂತಾನೆ ಹೇಳಬಹುದು. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನಮಗೆ ಯಾಕೆ ಕೊಡ್ಲಿಲ್ಲ ಸಚಿವ ಸ್ಥಾನ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು ನೇರವಾಗಿ. ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಅತೃಪ್ತ ಕೈ ಶಾಸಕರು ಹೈಕಮಾಂಡ್ನ ಮುಂದೆ. ಕೈ ಶಾಸಕರ ಸಾಲು ಸಾಲು ಪ್ರಶ್ನೆಗೆ ಇದೀಗ ವರಿಷ್ಠರು ಸುಸ್ತಾಗಿದ್ದಾರೆ. ಉತ್ತರ ಕೊಡ್ಬೇಕಲ್ಲ, ಉತ್ತರನೇ ಸಿಗ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಹಿರಿಯ ಶಾಸಕರ ಪ್ರಶ್ನೆಗಳು ಏನು ಗಮನಿಸ್ತಾ ಹೋಗೋದಾದ್ರೆ, ಹಾಗಿದ್ರೆ ಹಿರಿಯ ಶಾಸಕರ ಪ್ರಶ್ನೆಗಳೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಹೈಕಮಾಂಡ್ನ ಮುಂದೆ ಇಟ್ಟಿರುವಂತಹ ಪ್ರಶ್ನೆಗಳು ಸಂಪುಟದಿಂದ ಕೈ ಬಿಟ್ಟವರನ್ನ ನಡೆಸಿಕೊಂಡಿದ್ದು ಸರಿಯೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ಜಾತಿ ಸಮೀಕರಣವನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬಂದಿದೆ. ಪಕ್ಷದ ನಿಜವಾದ ಮತದಾರರನ್ನ ಸೆಳೆಯುವಲ್ಲಿ ಸಂಪುಟ ವಿಫಲ ಆಯಿತು ಅನ್ನುವಂತಹ ಮಾತು ಈಗ ಕೇಳಿ ಬಂದಿದೆ. ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ಸರಿಯಾಗಿಲ್ಲ. ದಲಿತ ಎಡ ಸಮುದಾಯವನ್ನ ಸಂಪೂರ್ಣ ಕಡೆಗಣನೆಗೆ, ಮುಸ್ಲಿಮರನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ಈ ಭಾಗದಲ್ಲಿ ಕುರುಬರಿಗೆ ಅವಕಾಶ ನೀಡಿಲ್ಲ. ರೆಡ್ಡಿ ಸಮುದಾಯವನ್ನ ಎರಡು ಭಾಗದಲ್ಲಿಯೂ ಕೂಡ ಕಡೆಗಣನೆ ಮಾಡಲಾಗಿದೆ. ತಿಮ್ಮಾಪುರ ಕೈಬಿಟ್ಟು ಬಸವಂತಪ್ಪಗೆ ಅವಕಾಶ ಸರಿಯಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿದೆ. ಹೈಕಮಾಂಡ್ನ ಮಟ್ಟದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಮಂತ್ರಿಗಿರಿ ಸರಿಯೇ ಅನ್ನುವಂತಹ ಪ್ರಶ್ನೆ ಕೂಡ ಇಟ್ಟಿದ್ದಾರೆ ಹೈಕಮಾಂಡ್ನ ಮುಂದೆ ಈ ಒಂದು ಶಾಸಕರು. ಸಣ್ಣ ಸಮುದಾಯದ ಮಾಂಕಾಳ್ ವೈದ್ಯರ ಕಡೆಗಣನೆ ಯಾಕೆ? ಮಾಂಕಾಳ್ ವೈದ್ಯರ ಕೈಬಿಟ್ಟು ಪ್ರಬಲ ಸಮುದಾಯಕ್ಕೆ ಮಣೆ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಪುಟದಲ್ಲಿ ಬಹುತೇಕ ಬಿಲಿಯನ್ನರ್ಗಳನ್ನೇ ಪರಿಗಣಿಸಿರೋದು ಯಾಕೆ ಅಂತ ಪ್ರಶ್ನೆ ಕೂಡ ಆಗಿದೆ. ವಾಲ್ಮೀಕಿ ಹಗರಣದ ಆರೋಪಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ ಯಾಕೆ? ಅವರವರೇ ನೋಡಿ, ಅವರವರ ನಾಯಕರ ಬಂಡವಾಳ ಅವರೇ ಹೇಳ್ತಾ ಇರುವಂಥದ್ದು. ಭ್ರಷ್ಟಾಚಾರಿಗಳನ್ನ ಸಂಪುಟಕ್ಕೆ ತರುವ ಪ್ರಯತ್ನ ಯಾಕೆ ಅಂತ ಆ ಶಾಸಕರೇ ಆ ಒಂದು ನಾಯಕರ ಬಗ್ಗೆ ಈಗ ಮಾತನಾಡಿರುವಂಥದ್ದು ಹೈಕಮಾಂಡ್ನ ಮುಂದೆ. ದಿಲ್ಲಿಗೂ ಈಗ ಮುಟ್ಟಿರುವಂಥದ್ದು ಅಸಮಾಧಾನಿತರ ಆಕ್ರೋಶದ ಧ್ವನಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ, ನಮಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ದಾರೆ. ನೀವು ನಮಗೆ ಯಾಕೆ ಕೊಡ್ಲಿಲ್ಲ ಸಚಿವ ಸ್ಥಾನ ಅಂತ ನೇರವಾಗಿ ಈಗ ಹೈಕಮಾಂಡ್ ನಾಯಕರ ಮುಂದೆ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಕೈನ ಶಾಸಕರು. ಅತೃಪ್ತ ಶಾಸಕರು ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ತೃಪ್ತಿ ಇಲ್ಲ ಅವರಿಗೆ. ಏನ್ ಹೇಳುತ್ತೆ ಹೈಕಮಾಂಡ್ ಅಂತ ಕಾದ್ ನೋಡ್ಬೇಕು. ಯಾಕೆ ಒಂದು ಮಾಂಕಾಳ್ ವೈದ್ಯ ಅವರಿಗೆ ಯಾಕೆ ನೀವು ಸಚಿವ ಸ್ಥಾನದಿಂದ ಕೈ ಬಿಟ್ರಿ? ಎಲ್ಲರೂ ಕೂಡ ಕೋಟಿ ಕುಳುಗಳೇ ಇದ್ದಾರೆ, ಅವ್ರನ್ನ ಯಾಕೆ ತಗೊಂಡ್ರಿ? ವಾಲ್ಮೀಕಿ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತವ್ರನ್ನ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ? ಭ್ರಷ್ಟಾಚಾರಿಗಳನ್ನ ಯಾಕೆ ಸಂಪುಟಕ್ಕೆ ಕರೆತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ? ಜೊತೆಗೆ ಏನೋ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತಹ ನಾಯಕನಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ ಅಂತ ಅವರ ಪಕ್ಷದ ಶಾಸಕರೇ ಈಗ ಅವರ ಸಚಿವರಾಗಿದ್ದಾರಲ್ಲ ಅವರಿಗೆ ಈಗ ಕೇಳಿರುವಂಥದ್ದು ಹೈಕಮಾಂಡ್ನ ಮುಂದೆ. ಕಾಂಗ್ರೆಸ್ನಲ್ಲಿ ಇದೀಗ ಮುಗಿಲಿ ಮುಟ್ಟಿರುವಂಥದ್ದು ಅಸಮಾಧಾನಿತರ ಆಕ್ರೋಶದ ಧ್ವನಿ ಈಗ ದೆಹಲಿಯಲ್ಲೂ ಕೂಡ ಕೇಳಿ ಬರ್ತಾ ಇದೆ ದೊಡ್ಡದಾಗಿ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ. ಒಂದಷ್ಟು ಕಾರಣಗಳು ಕೂಡ ಹೇಳಿದ್ದಾರೆ. ಆ ಕಾರಣಗಳು ಸರಿ ಇದೆ ಬಿಡಿ. ಯಾಕಂತಂದ್ರೆ ನೋಡಿ, ಆರೋಪಿಗಳಿಗೆ ಅಂದ್ರೆ
ಇನ್ನೂ ಗೊತ್ತಿಲ್ಲ ಹಗರಣ ಹೇಗೆ ಅಂತ. ಆದರೆ ಯಾಕೆ ಕೊಟ್ರಿ ಅನ್ನುವಂಥದ್ದು ಆ ಮಾತುಗಳೇ ಅವರೇ ಹೇಳಿರುವಂಥದ್ದು. ಇನ್ನು ತಿಮ್ಮಾಪುರ ಕೈ ಬಿಟ್ಟು ಬಸವಂತಪ್ಪಗೆ ಅವಕಾಶ ಸರಿಯಲ್ಲ ಅನ್ನುವಂಥ ಮಾತು ಕೂಡ ಕೇಳಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರಿಗೆ ಮಂತ್ರಿಗಿರಿ ಸರಿಯೇ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲ್ಲಿ ಯಾರು ಅಂತ ಹೆಸರು ಹೇಳೋದಕ್ಕಾಗೋದಿಲ್ಲ, ಸಾಬೀತಾದ ಮೇಲೆ ಹೇಳಬಹುದೇನೋ. ಮಾಂಕಾಳ್ ವೈದ್ಯರ ಕೈ ಬಿಟ್ಟು ಪ್ರಬಲ ಸಮುದಾಯಕ್ಕೆ ಮಣೆ ಹಾಕಿದ್ ಯಾಕೆ? ಸಂಪುಟದಲ್ಲಿ ಬಹುತೇಕ ಬಿಲಿಯನ್ನೇರ್ಗಳನ್ನ ಪರಿಗಣಿಸಿರೋದು ಯಾಕೆ? ಕೋಟಿ ಕೋಟಿ ಕುಳ ಇರುವಂಥವರೇ ಯಾಕೆ ಸಚಿವರಾಗಿದ್ದಾರೆ ಅಂತ ಪ್ರಶ್ನೆಯನ್ನ ನೇರವಾಗಿ ಮಾಡಿರುವಂಥದ್ದು. ಹಾಗಿದ್ರೆ ಇವರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರಲ್ಲ, ಹಾಗಿದ್ರೆ ಏನಾದರೂ ಸಚಿವ ಸ್ಥಾನ ತೆಗೆದುಕೊಳ್ಳೋದಕ್ಕೆ ದುಡ್ಡೇನಾದರೂ ಕೊಟ್ರ ಹೈಕಮಾಂಡ್ಗೆ ಅಂತ ಈಗ ಪ್ರಶ್ನೆ ಆಗ್ತಾ ಇದೆ. ಯಾಕಂತಂದ್ರೆ ಅವರೇ ಹೇಳಿರುವಂಥದ್ದು ಯಾಕೆ ಈ ಒಂದು ಆಯ್ಕೆ ಆಗಿರುವಂಥದ್ದು ಅಂತ. ಇದೀಗ ದಿಲ್ಲಿಗೂ ಮುಟ್ಟಿರುವಂಥದ್ದು ಅಸಮಾಧಾನಿತರ ಆಕ್ರೋಶದ ಧ್ವನಿ. ಹಿರಿಯ ಶಾಸಕರ ಪ್ರಶ್ನೆಗಳು ಸಾಲಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸುಸ್ತಾಗ್ತಾ ಇರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು.